ಯಾವ ಟೆಂಪಲ್ಗೆ ಯಾಕೆ ಹರಿಬರಿ ರೆಡಿ ನಿಜಾನೋ ತಿಂಗಳು ಬರುತ್ತೆ ಆಟಗಳಲ್ಲಿ ಮಕ್ಕಳು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾರೆ. ಚಂಡಿ ನನ್ ಮಗ ಹಿಡಿತಾರೆ. ಇಬ್ರು ಮ್ಯಾಚಿಂಗು ಇಷ್ಟೊತ್ತು ಹಠ ಮಾಡ್ತಿದ್ನಂತೆ ನಮ್ಮಮ್ಮ ಅದೇ ಹೇಳ್ತಿದಾರೆ. ನಾನು ರೆಡಿ. ಯಾಕೆ ಇಷ್ಟ ಹಠ ಮಾಡೋದ್ ನೀವು? ಸೂರ್ಯ ಏನೋ ಗೊತ್ತಿಲ್ಲ. ನೋಡಿ ಅವಾಗ್ಲೂ ಅಷ್ಟೇ ಇಲ್ಲಿ ಚಾಮುಂಡೇಶ್ವರಿ ಚಂಡಿಕೇಶ್ವರಿ ದೇವಿ ಅರ್ಚನೆ ಮಾಡ್ತಿದ್ದೀರಾ? ನನ್ಗೂ ಗೊತ್ತಿರ್ಲಿಲ್ಲ ಯಾರೋ ಹೇಳಿದ್ರು ಇಲ್ಲಿದೆ. ನನ್ ಹಠ ಮಾಡೋದು ಸ್ಟಾಪ್. ಸಮಾಧಾನ ಅನ್ನಿಸ್ತು. ಪೂಜೆ ಮುಗಿಸ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋಲ್ಫುಲ್. ಏನಿವತ್ತು ಈ ತರ ವಿಡಿಯೋ ಮಾಡ್ತಾ ಇದಾರೆ ಅಂತ ನೋಡ್ತಿದ್ದೀರಾ. ಟೈಮ್ ಇಲ್ಲ, ನೈಟ್ ಶಿಫ್ಟ್ ವರ್ಕಿಂಗ್ ಮಾಮ್. ಈವ್ನಿಂಗ್ ಇವಾಗ ಪಾಪುನ ಟೆಂಪಲ್ ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ 4 o'clock 5 o'clock ಹತ್ತತ್ರ ಆಗ್ತಿದೆ. ಯಾವ ಟೆಂಪಲ್ಗೆ ಯಾಕೆ ಹರಿಬರಿ ರೆಡಿ ಆಗ್ತಿದೀನಿ ಅಂದ್ರೆ, ನಮ್ ಕಡೆ ಎಲ್ಲ ಹಿಂಗಿದೆ. ಫ್ಯಾಕ್ಟೋ ನಿಜಾನೋ ಅದ್ ನಮ್ಗೆ ಗೊತ್ತಿಲ್ಲ. ಹಿರಿಯರು ನಮ್ಮ ಮನೆಯಲ್ಲಿ ದೊಡ್ಡವರೆಲ್ಲ ಹೇಳ್ತಾರೆ, ಸಮ ತಿಂಗಳಲ್ಲಿ ಅಂದ್ರೆ 2nd month 4th month 6th month 8th month 10th month ಇದೆಲ್ಲ ಸಮ ತಿಂಗಳು ಬರುತ್ತೆ. ಅಂದ್ರೆ ಈವನ್ ನಂಬರ್ಸ್. ಆ ತಿಂಗಳುಗಳಲ್ಲಿ ಮಕ್ಕಳು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾರೆ, ಚಂಡಿ ಹಿಡಿತಾರೆ, ಅಂದ್ರೆ ಕೋಪ ಜಾಸ್ತಿ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಆಕ್ಚುಲಿ ನನ್ ಮಗನು ಅದೇ ತರ ಮಾಡ್ತಾ ಇದ್ದಾನೆ. ತುಂಬಾ ಸಿಟ್ ಮಾಡ್ಕೊತಾ ಇದ್ದಾನೆ, ಕೋಪ ಮಾಡ್ಕೊಂಡು ಅವನೇ ಕಿತ್ಕೊಳ್ಳೋದು, ಕಿವಿ ಕಿತ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾನೆ. ಸೊ ಟೆಂಪಲಿಗೆ ಹೋಗಿ ಬರೋಣ ಅಂತ. ಯಾವ ಟೆಂಪಲ್ ಅಂದ್ರೆ ಅಥವಾ ಚಂಡಿಕೇಶ್ವರ ಅಂತ ದೇವರಿದೆ ಒಂದು. ಅದು ತುಂಬಾ ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಟೆಂಪಲ್ ಇರೋದು ನನಗೂ ಗೊತ್ತಿಲ್ಲ, ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಕೆಲವೊಂದು ದೇವಸ್ಥಾನಗಳಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಂಡ್ಯದಲ್ಲಿ ಇದ್ದೀನಿ, ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇದೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿ ಹ್ಯಾವ್ ಅದ್ರದ್ದು ವಿಗ್ರಹ ಇದೆ, ಚಂಡಿಕೇಶ್ವರಿ ಅಂತ. ಇದೇ ತರ ಅವನು 4th month ಅಲ್ಲಿ ಮಾಡಿದ್, 6th month ಅಲ್ಲಿ ಮಾಡಿದ್ದ. ಅವಾಗ ಇಲ್ಲಿ ಹೋಗಿ ಚಂಡಿಕೇಶ್ವರಿ ದೇವರಿಗೆ ಕೈ ಮುಗಿಸ್ಕೊಂಡ್ ಬಂದಿದ್ದೆ. ಅದಾದ್ಮೇಲೆ ಮತ್ತೆ ಅವನು 8th month ಅಲ್ಲಿ ಹಂಗೆ ಮಾಡ್ದ. ಆವಾಗ ಬಂದು ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್ ಇದೆಯಲ್ಲ, ಅಲ್ಲಿ ಚಂಡಿಕೇಶ್ವರ ಅಂತ ನಿಮಿಷಾಂಬ ಟೆಂಪಲ್ ಅಲ್ಲಿ ಹಿಂದೆ ಆದಂಗೆ ವಿಗ್ರಹ ಇದೆ. ಸೊ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದೆ. ಇವಾಗ ಅವನಿಗೆ 10th month ನಡೀತಿದೆ. ತುಂಬಾ ಅಂದ್ರೆ ತುಂಬಾ ಹಠ ಮಾಡ್ತಾ ಇದ್ದಾನೆ. ಅನ್ನೆಸೆಸರಿ ರೀಸನೇ ಇಲ್ದಂಗ್ ಅಳ್ತಾನೆ. ಆಮೇಲೆ ಒಡ್ಕೊಳ್ಳೋದು, ಗುತ್ಕೊಳ್ಳೋದು ತಲೆನ, ಇಲ್ಲ ನಮ್ಗೆ ಡಿಚ್ಚಿ ಹೊಡೆದ್ ಬಿಡೋದು, ನಮಗೂ ಪರ್ಚೋದು, ಅವನು ಪರ್ಚ್ಕೊಳ್ಳೋದು, ಕಿರ್ಚೋದು, ಕೋಪ ಮಾಡ್ಕೊಳ್ಳೋದು, ತುಂಬಾ ಸಿಟ್ಟೆಲ್ಲ ಮಾಡ್ಕೊತಾ ಇದ್ದಾನೆ. ಹಂಗಾಗಿ ಹೋಗಿ ಬರೋಣ ಅಂತ. ಸೊ ನಂತರ ಎಷ್ಟೊಂದ್ ಜನ ಅಮ್ಮಂದ್ರಿಗೆ ಡೆಫಿನೆಟ್ ಆಗಿ ಇದು ಡೌಟ್ ಇರುತ್ತೆ, ಯಾಕೆ ಹಿಂಗ್ ಆಡ್ತಾ ಇದಾರೆ ಮಕ್ಳು, ಯಾಕೆ ಹಿಂಗ್ ಆಡ್ತಾ ಇದಾರೆ ಗೊತ್ತಾಗಲ್ಲ. ನನ್ಗೆ ಗೊತ್ತಾಗಿಲ್ಲ, ನನ್ಗೆ ದೊಡ್ಡವರೆಲ್ಲ ಹೇಳಾದ್ಮೇಲೆ ಗೊತ್ತಾಗಿದೆ. ಅಂಡ್ ಇದು ಸಮ ತಿಂಗಳು ಅದಕ್ಕೆ ಹಿಂಗ್ ಆಡ್ತಾ ಇದ್ದಾನೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ. ಹಲ್ ಬರ್ತಾ ಇದೆಯೇನೋ ಅದಕ್ಕೆ ಹಿಂಗ್ ಆಡ್ತಾ ನೋಡಿದ್ರೆ ಎಲ್ಲೂ ಹಲ್ ಬರ್ತಾ ಇಲ್ಲ. ಅವನಿಗೆ 10th month ಇನ್ನ ಹಲ್ ಬಂದಿಲ್ಲ. ತುಂಬಾ ಹಠ ಮಾಡ್ತಾ ಇದ್ದ. ಸೊ ಹಂಗಾಗಿ ಹೋಗ್ ಬರೋಣ ಅಂತ. ನಾನು ನೈಟ್ ಶಿಫ್ಟ್ ವರ್ಕ್ ಮಾಡೋದು. ಸೊ 6:30 ಲಾಗಿನ್ ಇದೆ. ಅಷ್ಟರಲ್ಲಿ ನಾನು ಹೋಗಿ ದೇವಸ್ಥಾನಕ್ಕೆ, ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ತಾಯ್ತ ಹಾಕ್ಸ್ಕೊಂಡು ಚಂಡಿಕೇಶ್ವರಿ ದೇವರಿಗೆ ಕೈ ಮುಗಿಸಿ ಅವನ ಕೈಲಿ ಬರ್ಬೇಕು. ಅಂಡ್ ಇನ್ನ ಒಂದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದಿದು, ಚಂಡಿಕೇಶ್ವರಿ ದೇವರಿಗೆ ಏನೋ ಕೇಳಲ್ಲ ಅಂತೆ, ಕೇಳ್ಸಲ್ವಂತೆ. ಸೊ ಅದಕ್ಕೆ ಟೆಂಪಲ್ಗೆ ಅದನ್ನೇ ದೇವಸ್ಥಾನ ಮಾಡಿದ್ರೆ ಆ ಗೋಡೆನ ಕುಟ್ಬೇಕಂತೆ, ಈ ತರ ಪಟ ಪಟ ಅಂತ ಏನಾದ್ರು ಬಡ್ದು ಆಮೇಲೆ ಕೇಳ್ ಬರ್ಬೇಕಂತೆ. ನಮಗೆ ಏನ್ ಬೇಕು ಬೇಡಿಕೆ ಅದು. ಇದು ಟೆಂಪಲ್ ಏನು ಮಾಡಿಲ್ಲ ದೇವರಿಗೆ, ದೇವಸ್ಥಾನ ಚಾಮುಂಡೇಶ್ವರಿದು. ಹೊರಗಡೆ ವಿಗ್ರಹ ಇದೆ, ಇವಾಗ ಹೋಗ್ತೀನಲ್ಲ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೊ ಆ ವಿಗ್ರಹನೇ ಹಿಂಗೆ ನಮ್ ಪಾಪು ಕೈಲಿ ಅಮ್ಮ ಅಂತ ಏನಾದ್ರು ಕರ್ಸಿ ಅದಕ್ಕೆ ದೇವರಿಗೆ ಒಪ್ಸಿ, ಈ ತರ ಆಗ್ತಿದೆ ಪಾಪುಗೆ, ಬೇಗ ಹುಷಾರ್ ಮಾಡಿ ಅಂತ ಅದ್ರ ಕಾಲ್ಗೆ ಅಡ್ಡು ಬೀಳಿಸ್ಬಿಟ್ಟು ಕರ್ಕೊ ಬರ್ತೀನಿ, ತೋರಿಸ್ತೀನಿ ನಿಮ್ಗೆ ಹೇಗ್ ಮಾಡ್ತೀನಿ ಅಂತ. ಅಂಡ್ ದೆನ್ ಇದ್ ನಿಜಾನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಬಟ್ ವರ್ಕ್ ಅಂತೂ ಆಗಿದೆ ನನಗೆ. ಡೆಫಿನೆಟ್ ಆಗಿ ವರ್ಕ್ ಆಗಿರೋದಕ್ಕೆ ನಾನು ಇದು ವಿಡಿಯೋ ಮಾಡಿ ಹೇಳ್ತಾ ಇರೋದು. ಅಂಡ್ 6th month ಅಲ್ಲಿ ಇಲ್ಲಿ ಹೋಗಿದ್ದ 6th month ಅಲ್ಲಿ ಇಲ್ಲಿ ಹೋಗಿದ್ದಾಗ್ಲೂ ವರ್ಕ್ ಆಯ್ತು. 8th month ಅಲ್ಲಿ ನಾವು ನಿಮಿಷಾಂಬ ಟೆಂಪಲ್ ಹತ್ರ, ಟೆಂಪಲ್ ಅಲ್ಲೇನೆ ನಿಮಿಷಾಂಬ ದೇವಸ್ಥಾನ ಇದೆಯಲ್ಲ, ಹಿಂದೆ ಆದಂಗೆ ವಿಗ್ರಹ ಇದೆ ಚಂಡಿಕೇಶ್ವರ ಅಂತ, ಅಲ್ಲೂ ಹೋಗ್ ಬಂದಿದ್ವಲ್ಲ, ಅವಾಗ್ಲೂ ವರ್ಕ್ ಆಯ್ತು. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ರು. ಆಮೇಲೆ ಊಟ ತಿನ್ನೋದು ಬಿಟ್ಬಿಡ್ತಾರೆ ಎಲ್ಲ, ಏನೋ ಒಂಥರ ಟ್ರಾಮಾಸ್ ಅವ್ರದೆಲ್ಲ. ಸೊ ಹಂಗಾಗಿ
ಹೋಗ್ ಬರೋಣ ಕ್ವಿಕ್ ಆಗಿ ಅಂತ ರೆಡಿ ಆಗ್ತಾ ಇದ್ದೀನಿ. ಬನ್ನಿ ನಿಮ್ಮನ್ನು ಎಲ್ರು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ನೋಡ್ಬೋದು ಇವಾಗ ರೆಡಿ ಆದೆ. ನನ್ ಮಗನ ಹತ್ರ ಫ್ರೀ ಇಯರ್ಸ್ ಎಲ್ಲ ಬಿಡಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಮೊದ್ಲೇ ಅವರು ಹಠ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಕ್ವಿಕ್ ಆಗಿ ಟೈಮ್ ಬೇರೆ ಇಲ್ಲ ನಂಗೆ ಹೇರ್ ಡ್ರೈ ಮಾಡ್ಕೊಳಕ್ಕೂ. ಲೆಟಸ್ ಹಿಂಗೆ ಹೋಗಿ ಬರೋಣ. ಅಂಡ್ ಇನ್ನೊಂದೇನಂದ್ರೆ ನಾನ್ ಟೆಂಪಲ್ಸಿಗೆ ಹೋಗ್ಬೇಕಾದ್ರೆ ಯಾರು ಇದನ್ನೆಲ್ಲ ಫಾಲೋ ಮಾಡ್ತಿರೋ ಅನ್ನೋ ನನಗೆ ಗೊತ್ತಿಲ್ಲ. ಹೂಮ್ ಹಾಕಲ್ಲ ತಲೆಗೆ ಸ್ನಾನ ಮಾಡಾದ್ಮೇಲೆ. ಸೊ ಇಷ್ಟೇ, ಹಿಂಗ್ ರೆಡಿ ಆಗಿದ್ದೀನಿ. ಪಾಪುನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡ್ ಬಂದೆ. ರೆಡಿ ಆಗಿದ್ದಾನೆ, ಕೆಳಗಡೆ ನಮ್ಮ ಅಮ್ಮನ ಹತ್ರ ಇದ್ದಾನೆ. ಸೊ ಹೋಗ್ ಬರೋಣ. ಓಕೆ, ಈ ತರ ರೆಡಿ ಆಗಿದ್ದಾನೆ. ಕೋಇನ್ಸಿಡೆಂಟಲಿ ನಾನು ನನ್ನ ಮಗ ಇಬ್ರು ಮ್ಯಾಚಿಂಗು. ಇಷ್ಟೊತ್ತು ಹಠ ಮಾಡ್ತಿದ್ನಂತೆ, ನಮ್ಮ ಅಮ್ಮ ಅದೇ ಹೇಳ್ತಿದಾರೆ. ತುಂಬಾ ಹಠ ಮಾಡ್ತಾ ಇದ್ದಾನೆ ನೋಡು, ಆದ್ರೆ ಕರ್ಕೊಂಡ್ ಹೋಗು, ಇಲ್ಲಾಂದ್ರೆ ಇನ್ನೊಂದಿನ ಹೋಗೋಣ ಅಂತ. ಬಟ್ ರೆಡಿ ಆಗ್ಬಿಟ್ಟಿದೀನಿ, ಕರ್ಕೊಂಡ್ ಹೋಗಿ ಬಂದ್ಬಿಡ್ತೀನಿ, ಸುಮ್ನೆ ಡಿಲೇ ಮಾಡೋದ್ ಬೇಡ. ನಾನು ರೆಡಿ. ಬಟ್ ಅವ್ರ ಪಪ್ಪಂಗಿಗ್ ಸಡನ್ ಆಗಿ ಕಾಲ್ ಬಂತು, ವೇಟ್ ಮಾಡ್ತಾ ಕೂತಿದ್ದೀನಿ. ಬಟ್ ನಾನ್ 6 o'clock ಅಷ್ಟ್ರಲ್ಲಿ ವಾಪಸ್ ರಿಟರ್ನ್ ಬಿಕಾಸ್ 6:30ಗೆ ಲಾಗಿನ್ ಇದೆ. ನಾನು ಲಾಗಿನ್ ಆಗಿದ ತಕ್ಷಣ ನನಗೆ ಮೀಟಿಂಗ್ ಇರುತ್ತೆ. ಸೊ ನೋಡಿ ಸುಮ್ಮನೆ ಹೆಂಗ್ ಆಡ್ತಾ ಇದ್ದಾನೆ, ನೀವೇ ನೋಡಿ. ಸೂರ್ಯ ಯಾಕೆ ಇಷ್ಟು ಹಠ ಮಾಡೋದ್ ನೀವು? ಹಾ, ಯಾಕೆ ಇಷ್ಟು ಹಠ ಮಾಡ್ತಾ ಇರೋದು? ಸೂರ್ಯ ನಿನ್ನೆ ಕೇಳ್ತಿರೋದು. ಸೂರ್ಯ ಹಾ ಅವ್ರಪ್ಪ ಕಾರತ್ ಬಿಟ್ರು ಅನ್ನೋ ಬಿಟ್ಟು ಅಂತ ಹಂಗ ಆಡ್ತಾ ಇರೋದು. ಇವ್ರನ್ನ ಇಲ್ಲೇ ಇರ್ಸ್ಕೊಂಬಮ್ಮಿ, ನಾನು ಅವ್ರ ಪಪ್ಪ ಹೋಗಿ ಬರ್ತೀವಿ. ಇವತ್ತು ಶುಕ್ರವಾರ, ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ಲೆಟ್ಸ್ ಸಿ. ರಶ್ ಇಲ್ಲ ಅಂದ್ರೆ ಅದಕ್ಕೆ ಬೇಗನೆ ಹೊರಟಿದ್ದೀನಿ. ದೇವಸ್ಥಾನ ಓಪನ್ ಆಗೋ ಟೈಮ್ಗೆ ಹೊರಟಿರೋದು. ಸೊ ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ. ಅಂಡ್ ಇವ್ಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಅವ್ರಿಗೆ ಏನಾದ್ರೂ ಆಗಿರ್ಲಿ, ಅವ್ರಿಗೆ ಹಸುವಾಗಿರ್ಲಿ, ಹುಷಾರಿಲ್ದೆ ಇರ್ಲಿ, ಏನಾದ್ರೂ ಆಗಿರ್ಲಿ, ಕಾರ್ ಹತ್ತಿದ ತಕ್ಷಣ ಅವರು ಹೊಸ ಯುವಿನ್ ಎಂಜಾಯ್ ಮಾಡ್ತಾರೆ. ಅಲ್ಲ ಬಂಗಾರ, ಐಕಲ್ಲ ನೋಡಿ. ಯಾವಾಗ್ಲೂ ಅಷ್ಟೇ, ಗಂಡ್ ಮಕ್ಳು ಅಮ್ಮನ ಇಷ್ಟ ಪಡ್ತಾರೆ ಅಂತಾರೆ. ನೋಡಿ ಅವ್ರ ಅಪ್ಪನೇ ಜಾಸ್ತಿ ಇಷ್ಟ. ಪ್ಲಸ್ ಅವ್ನ್ ಕಾರ್ ಹತ್ತಿದ್ರೆ ನನ್ ಜೊತೆ ಕುತ್ಕೊಳ್ಳೋದೇ ರೇರು. ಅವ್ನ್ ಹೋಗಿ ಅಲ್ಲಿ ಅವ್ರ ಅಪ್ಪನ ತೊಡೆ ಮೇಲೆ ಕುತ್ಕೊಂಡು ಸ್ಟೇರಿಂಗ್ ಹಿಡ್ಕೊಂಡ್ಬಿಡ್ಬೇಕು ಅವನು. ನೋಡಿ ನೋಡಿ ನೋಡಿ. ಸೂರ್ಯ ಕೂರಮ್ಮ, ಸುಮ್ನೆ ಕುತ್ಕೋ. ಸುಮ್ನೆ ಕುತ್ಕೊಳಕ್ಕೇನು? ಆ ಅಯ್ಯಪ್ಪ ನೋಡು ಹೊಡ್ಕೊಂಡ. ಸೊ ನೋಡ್ಬೋದು, ಇದೇ ಚಾಮುಂಡೇಶ್ವರಿ ದೇವಸ್ಥಾನ. ಮಂಡ್ಯ ಚಾಮುಂಡೇಶ್ವರಿ ನಗರ ಮಾರ್ಕ್ ಅಂದ್ರೆ ಇಲ್ಲಿ ಪೆರೇಡ್ ಗ್ರೌಂಡ್ ಇದೆ, ಪೊಲೀಸ್ ಪೆರೇಡ್ ಗ್ರೌಂಡ್, ಅದ್ರ ಹತ್ರನೇ ಬರುತ್ತೆ ಇದು. ಬೇಕ್ ಪಾಯಿಂಟ್ ಫೇಮಸ್ ಮಂಡ್ಯಲ್ಲಿ. ಬೇಕ್ ಪಾಯಿಂಟ್ ಇಲ್ಲೇ ಪಕ್ಕದಲ್ಲಿ ಈ ಕಡೆ ರೋಡ್ ಅಲ್ಲಿ ಇದೆ. ಸೊ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೇನೆ. ನಾವು ಚಿಕ್ಕ ವಯಸ್ಸಿಂದನೂ ಈ ಟೆಂಪಲ್ಗೆ ಬರ್ತಾನೆ ಇರ್ತೀವಿ. ನೋಡಿ ಮತ್ತೆ ಅಪ್ಪಂಗೆ ಕಾಲು, ಅವರು ಬರಲ್ಲ ಅಂದ್ರು. ಸೊ ನಾನೇ ಒಬ್ಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ಬೇಗ ವಾಪಸ್ ಮನೆಗೆ ಹೋಗ್ಬೇಕಲ್ಲ, ಹಂಗಾಗಿ. ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆ, ಇಲ್ಲಿ ಹರಳಿಕಟ್ಟೆ ಅಲ್ಲಿದೆಯಲ್ಲ ಆ ಕಡೆ, ಅಲ್ಲೇ ಚಂಡಿಕೇಶ್ವರಿ ದೇವಿ ಇದೆ. ಇದೆ ಚಂಡಿಕೇಶ್ವರಿ ದೇವಿ. ಅರ್ಚನೆ ಮಾಡಿಸಿ, ಏನ್ ಜಾಸ್ತಿ ಟೈಮ್ ತಗೊಳ್ಳಿಲ್ಲ, ರಶ್ ಇರಲಿಲ್ಲ. ಬಂದ ತಕ್ಷಣ ಅರ್ಚನೆ ಮಾಡಿಸಿ ಪೂಜೆ ಮುಗಿಸಿದ್ವಿ. ಇವಾಗ ಚಂಡಿಕೇಶ್ವರಿ ಹತ್ರ ಹೋಗ್ಬೇಕು. ಸೂರ್ಯ ಆನೆ ಮಾಡ್ತಿದ್ದೀರಾ?
ಏನು ಮಾಡ್ತಿದ್ದೀರಾ ನೀವು? ಇದೆ ಚಂಡಿಕೇಶ್ವರಿ ದೇವಿ. ನನ್ಗೂ ಗೊತ್ತಿರ್ಲಿಲ್ಲ, ಯಾರೋ ಹೇಳಿದ್ರು ಇಲ್ಲಿದೆ ಅಂತ, ಹಂಗಾಗಿ ಬಂದಿದ್ವಿ. ಇಲ್ಲೊಂದು ಪುಟ್ಟ ಲಿಂಗ ಇದೆ, ಚಂಡಿಕೇಶ್ವರಿ ದೇವಿ ಇದೆ. ಹೋಗ್. ಅಮ್ಮ 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 ಕಾಪಾಡಿ, ನನ್ ಹಠ ಮಾಡೋದು ಸ್ಟಾಪ್ ಮಾಡಿಸಿ ಅಂತ. ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್. ಶೇಕ್ ಹ್ಯಾಂಡ್ ಕೊಡಿ, ಶೇಕ್ ಹ್ಯಾಂಡ್ ಮಾಡ್ತಾರೆ ಇವರು. ಶೇಕ್ ಹ್ಯಾಂಡ್ ಕೊಡಿ ಸೂರ್ಯ, ಶೇಕ್ ಹ್ಯಾಂಡ್ ಕೊಡಿ ಅಣ್ಣಾಗಿ. ಶೇಕ್ ಹ್ಯಾಂಡ್ ಕೊಡಿ, ಇಲ್ಲಿ ಶೇಕ್ ಹ್ಯಾಂಡ್ ಕೊಡಿ ಅಣ್ಣಾಗಿ. ಹಾ ಹಾ ಹಾ, ಹೌದಾ? ಹಾಯ್ ಚಿನ್ನು, ಸೇ ಹಾಯ್, ಸೇ ಹಾಯ್. ಓಕೆ, ದರ್ಶನ ಎಲ್ಲ ಬಿತ್ತು. ಒಂಥರ ಸಮಾಧಾನ ಅನ್ನಿಸ್ತು. ಪೂಜೆ ಮುಗಿಸ್ಕೊಂಡು ಕುತ್ಕೊಂಡಿದೀವಿ ಹರಳಿ ಕಟ್ಟೆ ಮೇಲೆ. ಒಂಥರ ಚಂದ. ನನಗ್ ನೆನ್ಪಾಗ್ತಿದೆ, ನಾನು ಚಿಕ್ಕವಳಿರ್ಬೇಕಾದ್ರೆ ಬರ್ತಾ ಇದ್ದಿದ್ದೆಲ್ಲ ನೆನ್ಪಾಗ್ತಿದೆ. ಇನ್ಫ್ಯಾಕ್ಟ್ ನಾವು ಕೆಲ್ಸಕ್ಕೆ ತಕೊಂಡಾದ್ಮೇಲೆ ಅದ್ರ US ಪ್ರಾಸೆಸ್, ನಮ್ಗೆ ಇಂಡಿಯನ್ ಹಾಲಿಡೇಸ್ ಇಲ್ಲ, ಯಾವುದೇ ಹಬ್ಬಗಳಲ್ಲಿ ನನಗೆ ರಜೆ ಇರಲ್ಲ. ಸೊ ಟೆಂಪಲ್ ಇದೆಲ್ಲ ನಾನು ತುಂಬಾ ಕಡಿಮೆ ಮಾಡ್ಬಿಟ್ಟಿದ್ದೆ. ಇವತ್ತೊಂಥರ ಖುಷಿ ಆಗ್ತಿದೆ, ಸಮಾಧಾನ ಆಗ್ತಿದೆ. ಮುಗೀತು ಪೂಜೆ. ಇವಾಗ ಒಂದ್ 5 ನಿಮಿಷ ಕೂತಿದ್ದು ಹೊರಡ್ತೀವಿ. ಇದ್ರ ಬಗ್ಗೆ ಗೊತ್ತಿರ್ಲಿಲ್ವಾ? ಚಂಡಿಕೇಶ್ವರಿ ಅಥವಾ ಚಂಡಿಕೇಶ್ವರ ದೇವ್ರ ಬಗ್ಗೆ. ನಿಮ್ಮಗು ಚಂಡಿ ಹಿಡ್ದಾಗ ಏನ್ ಮಾಡ್ತಿದ್ರಿ? ಚಂಡಿ ಇನ್ ದ ಸೆನ್ಸ್ ಹಠ ಮಾಡೋದು ಅಂತ ಅಷ್ಟೇ, ಅನ್ನೆಸೆಸರಿ ಹಠ ಮಾಡೋದು. ಸೊ ನೀವೇನ್ ಏನ್ ಮಾಡಿದ್ರಿ? ಅಥವಾ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತಾ? ಈ ದೇವಸ್ಥಾನಕ್ ನೀವು ಹೋಗಿದ್ದೀರಾ? ಚಂಡಿಕೇಶ್ವರಿ ದೇವ್ರ ಕರ್ಕೊಂಡ್ ಹೋಗಿದ್ದೀರಾ? ಆಮೇಲೆ ನಿಮ್ ಮಗು ಹೆಂಗ್ ಅನ್ನಿಸ್ತು? ಇದ್ರ ಬಗ್ಗೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಫ್ಯಾಕ್ಟಾ ಮೂಢನಂಬಿಕೆನಾ ಗೊತ್ತಿಲ್ಲ. ಅಫ್ಕೋರ್ಸ್ ಇದೆಲ್ಲ ಎನರ್ಜೀಸು. ನಾನು ಮ್ಯಾನಿಫೆಸ್ಟೇಷನ್ ತುಂಬಾ ನಂಬ್ತೀನಿ, ಜೊತೆಗೆ ದೇವ್ರನ್ನೂ ನಂಬ್ತೀನಿ. ದೇವ್ರಿಲ್ದೆ ಒಂದ್ ಹುಲ್ಕಡ್ಡಿನೂ ಅಳ್ಳಾಡಲ್ಲ ಅಂತಾರಲ್ಲ ಹಾಗೆ. ಸೊ ಒಂಥರ ಸಮಾಧಾನ ಆಗ್ತದೆ. ನೋಡ್ಬೋದು ಈಗ್ಲೇ. ಯಾಕೆ ಬಂಗಾರಿ? ಆಕೆ ಬಂಗಾರಿ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಅಂಡ್ ಹೊಸದಾಗಿ ಅಮ್ಮ ಆಗಿರೋರಿಗೆ ಅಥವಾ ನಿಮಗೆ ಗೊತ್ತಿರೋ ಅಮ್ಮಂಗೆ ಇದನ್ನ ಶೇರ್ ಮಾಡಿ, ಮೇಬಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ತರ ಅಮ್ಮ, ಮಗು ಅಥವಾ ಮದರ್ಹುಡ್, ಪೇರೆಂಟಿಂಗ್ ರಿಲೇಟೆಡ್ ನಿಮ್ಗೆ ಯಾವುದೇ ಇನ್ಫಾರ್ಮೇಶನ್ ಬೇಕಿದ್ರು ನನ್ನ ವಿಡಿಯೋಸ್ ಅಲ್ಲಿ ಖಂಡಿತ ನಿಮ್ಗೆ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಲೈಕ್ ಮಾಡಿ. ಒಂದ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಕ್ತಂಗ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.